ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಾನಿವತ್ತು ಒಂದು ಜಸ್ಟ್ ಇನ್ಫಾರ್ಮೇಷನ್ ಕೊಡೋಕ್ಕೆ ಬರ್ದಿದ್ದೀನಿ. ನಾನು ಸದಾಶಿವನಗರದಿಂದ ಯಶವಂತಪುರ್ಗೆ ಹೋಗಬೇಕಾದ್ರೆ ಇದು ಮೈಕ್ರಿ ಸರ್ಕಲ್ ಬಸ್ ಸ್ಟಾಪ್ ಹತ್ರ ನಡೆದಿರೋ ಇನ್ಸಿಡೆಂಟು. ಈ ರೋಡ್ ಬಂದುಬಿಟ್ಟು ಕರೆಕ್ಟಾಗಿ ಸದಾಶಿವ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಅದೇ ರೋಡ್ ಇದು. ನೋಡಿ ಫ್ರೆಂಡ್ಸ್, ಈಗ ಮಳೆ ಬರ್ತಾ ಇದೆ ಬೆಂಗಳೂರಲ್ಲಿ. ಸೊ ಮಳೆ ಸ್ಲೋ ಆಗೇ ಇತ್ತು. ನೋಡಿ ಇಲ್ಲಿ ಕಾರು ಟರ್ನ್ ತೊಗೋಬೇಕಾದ್ರೆ ಸ್ಟ್ರೇಟಾಗಿ ಬರ್ತಾ ಇರೋ ಕಾರು ಸ್ಕಿಡ್ ಆಗಿ ಆ ಟರ್ನ್ ತೊಗೋತಾ ಇರೋ ಕಾರಿಗೆ ಕ್ರ್ಯಾಶ್ ಆಯಿತು. ನೋಡ್ತಾ ಇದ್ದೀರಾ ನೀವು ಯಾವ ಥರ ಇಲ್ಲಿ ಇನ್ಸಿಡೆಂಟ್ ನಡೆದಿದೆ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಪೂರ್ತಿಯಾಗಿ ಕಾರ್ಗೆ ಎರಡು ಕ್ರ್ಯಾಶ್ ಆಗಿ ಹೋಗ್ಬಿಟ್ಟಿದೆ. ಆ ರೆಡ್ ಕಾಲ್ ಇರೋ ಲೇಡಿ ಮಾತ್ರ ತುಂಬ ಹೆದರ್ಕೊಂಡು ಬಿಟ್ಟಿದ್ರು. ಹೊರಗಡೆನೇ ಬರ್ತಾ ಇರಲಿಲ್ಲ ಅವರು, ಅಷ್ಟೊಂದು ಹೆದರ್ಕೊಂಡ್ಬಿಟ್ಟಿದ್ರು. ಸೊ ಫ್ರೆಂಡ್ಸ್, ನಿಮ್ಗೆ ಹೇಳ್ತಾ ಇದ್ದೀನಿ, ಸ್ಲೋ ಆಗಿ ಓಡಿಸಿ ದಯವಿಟ್ಟು ಗಾಡಿಗಳನ್ನ. 4 ವೀಲರ್ ಅಲ್ಲ, 2 ವೀಲರ್ ಕೂಡ ಸ್ಕಿಡ್ ಆಗ್ತಾ ಇತ್ತು. ನೋಡಿ ಇಲ್ಲಿ ಕಾರ್ ಯಾವ ಥರ ಡ್ಯಾಮೇಜ್ ಆಗಿದೆ ಮುಂದೆ ಅಂತ ನೋಡ್ತಾ ಇದ್ದೀರಾ. ನೋಡಿ ಇಲ್ಲಿ ಕಾರ್ ಡೋರ್ ಕೂಡ ಡ್ಯಾಮೇಜ್ ಆಗಿಬಿಟ್ಟಿದೆ. ಸೊ ಪ್ಲೀಸ್ ಫ್ರೆಂಡ್ಸ್, ಸ್ಲೋ ಆಗಿ ಓಡಿಸಿ ಗಾಡಿನ. ನೋಡಿ ಇದು ಕರೆಕ್ಟಾಗಿ ಇದೇ ರೋಡಲ್ಲಿ ನಡೆದಿರೋದು. ಅಷ್ಟರಲ್ಲಿ ನಮ್ಮದೆಲ್ಲ ಹುಡುಗರು ಸೇರಿಬಿಟ್ಟು ಟ್ರಾಫಿಕ್ ಪೊಲೀಸರಿಗೆ ಕಾಲ್ ಮಾಡಿ ಈ ಥರ ಇನ್ಸಿಡೆಂಟ್ ಆಗ್ತಾ ಇದೆ ಅಂತ ಹೇಳಿದಾಗ ಇಮಿಡಿಯೇಟಾಗಿ ಬಂದರು. ತಕ್ಷಣ ಬಂದುಬಿಟ್ಟು ಎಲ್ರಿಗೂ ಅವರು ಅಡ್ವೈಸ್ ಮಾಡ್ತಾಯಿದ್ರು ಸ್ಲೋ ಆಗಿ ಓಡಿಸಿ ಅಂತ. ನೋಡಿ ಇಲ್ಲಿ ಇದೇ ರೋಡು. ಇಲ್ಲಿ ಬಂದುಬಿಟ್ಟು ನೋಡಿ ಗಾಡೀಲಿ ಹೋಗ್ತಾ ಇದ್ರು, ಎಷ್ಟು ಕೆಟ್ಟದಾಗಿ ಬಿದ್ದೋಗಿ ಸ್ಕಿಡ್ ಆಗಿ ಸೀಟ್ ಕೂಡ ಹೋಗ್ಬಿಟ್ಟಿದೆ. ಇವ್ರು ತುಂಬ ಕೆಟ್ಟದಾಗಿ ಸ್ಕಿಡ್ ಆದರು. ಇದು ವೈಟ್ ಕಲರ್ ಶರ್ಟ್ ಹಾಕೋರು ಮಾತ್ರ ತುಂಬ ಇಂಜುರಿ ಆಗಿದೆ ಅವರಿಗೆ ಕೈಗೆಲ್ಲ. ಇವ್ರು ಬಂದುಬಿಟ್ಟು ತಂದೆ ಮಗ ಹೋಗ್ತಾಯಿದ್ರು, ಇವರು ಕೂಡ ಸ್ಕಿಡ್ ಆದರು ಫ್ರೆಂಡ್ಸ್. ಸೊ ನಾನು ನಿಮಗೆ ಒಂದೇ ಅಡ್ವೈಸ್ ಮಾಡ್ತೀನಿ, ಈ ಥರ ರೋಡಲ್ಲಿ ನೀವು ತುಂಬ ನಿಧಾನವಾಗಿ ಚಲಿಸಿ. ಈ ರೋಡಲ್ಲದೆ ಇನ್ನೊಂದು ನಾನು ನೋಡಿರೋದು ಕಬ್ಬನ್ ಪಾರ್ಕ್ ಹತ್ರ, ಅಲ್ಲೂ ಕೂಡ ಈ ಥರನೇ ಸ್ಕಿಡ್ ಆಗುತ್ತೆ ಗಾಡಿಗಳು. ಸೊ ಪ್ಲೀಸ್ ಈ ರೂಟಲ್ಲಿ, ಈ 2 ರೂಟಲ್ಲಿ ಹೋಗಬೇಕಾದ್ರೆ ನೀವು ಪ್ಲೀಸ್ ನಿಧಾನವಾಗಿ ಓಡಿಸಿ ಗಾಡಿಗಳನ್ನ. ನಿಮಗೆ ಈ ಥರ ಯಾವುದಾದ್ರೂ ರೂಟ್ಗಳು ಗೊತ್ತಿದ್ರೆ ನಂಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾವು ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಈ ರೀತಿ ನಾವು ವಿಡಿಯೋಗಳನ್ನ ಮಾಡಿದರೆ. ನನ್ನ ಒಂದೇ ಉದ್ದೇಶ, ಎಲ್ಲರೂ ಸೇಫಾಗಿ ಮನೆ ಸೇರಬೇಕು, ನಿಧಾನವಾಗಿ ಗಾಡಿ ಓಡಿಸಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.